ಹಾಯ್ ಆಲ್ ವೆಲ್ಕಮ್ ಬ್ಯಾಕ್. ನಾವು ಊರಿಗೆ ಹೋಗಿದ್ವಿ. ತಂಗಿ ಪಾಪುದು ನಾಮಕರಣ ಇತ್ತು. ಹಾಗಾಗಿ ನಾಮಕರಣಕ್ಕಂತ ಫಂಕ್ಷನಿಗಂತ ಊರಿಗೆ ಹೋಗಿದ್ವಿ. ಅಂಡ್ ನನ್ನ ಹಸ್ಬೆಂಡ್ ಇದು ಮನೆ ಅಂಡ್ ಮನೆ ಹತ್ರ ಇರೋ ಫ್ರೂಟ್ಸ್ ಇದು ಮರ ಎಲ್ಲ ಹೇಗಿದೆ ಅಂಡ್ ಕಸಿನ್ಸ್ ಎಲ್ಲ ಬಂದಿದ್ರು. ಸೊ ನಾವು ಟೈಮ್ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ ಲೆಟ್ಸ್ ಸಿ ಅಂಡ್ ಎಂಜಾಯ್. ಊರಲ್ಲಿ ಸಿಕ್ಕಾಬಟ್ಟೆ ಮಾವಿನ ಹಣ್ಣ್ ಗಿಡ ಇದೆ ಅಂಡ್ ಸಿಕ್ಕಾಬಟ್ಟೆ ಮಾವಿನ ಹಣ್ಣು ಬಿಟ್ಟಿತ್ತು. ಮಾವಿನ ಹಣ್ಣು ತಿಂದು ತಿಂದು ಸಾಕಾಯ್ತು. ಅಷ್ಟು ಮಾವಿನ ಹಣ್ಣು ಅಷ್ಟು ಒಳ್ಳೆ ಟೇಸ್ಟ್ ಇತ್ತು. ಅಂಡ್ ಜಾಕ್ ಫ್ರೂಟ್ ಇತ್ತು, ಬನಾನಾ ಇತ್ತು. ಹಾಗೆ ಫುಲ್ ಎಂಜಾಯ್ ಮಾಡಿದ್ದು ಊರಲ್ಲಿ. ಇದು ನಮ್ದೇ ಸ್ವಂತ ಬಾವಿ. ಸೊ ಹಾಗೆ ಬಾವಿಯಿಂದ ನೀರ್ ತೆಗೆದು ಅದರಿಂದ ಎಲ್ಲ ಫುಲ್ ಆಟ ಆಡ್ತಾ ಕುತ್ಕೊಂಡಿದ್ದು ನಾವೆಲ್ಲ. ಈ ಬೇಸಿಗೆಗಾಲದಲ್ಲಿ ನಮ್ಗೆ ಫ್ರೆಶ್ ಆಗಿ ತಂಪಾಗಿ ಸ್ವೀಟ್ ವಾಟರ್ ಸಿಕ್ಕಿದ್ರೆ ಮಜಾನೇ ಬೇರೆ ಅಲ್ಲ. ನಾವು ಫುಲ್ ತಂಪಾಗಿತ್ತು ಬಾವಿಯಿಂದ ನೀರ್ ತೆಗ್ದಾಗ ಅದನ್ನ ಕುಡಿತಾ ಫುಲ್ ಮೈ ಮೇಲೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತೆಲ್ಲ ಆಟ ಆಡಿದ್ವಿ. ಅಂಡ್ ಸ್ವೀಟ್ ವಾಟರ್ ಎಷ್ಟು ಕುಡಿದ್ರೆ ಸಹ ಕುಡಿಬೇಕು ಕುಡಿಬೇಕು ಅನ್ಸ್ತಾ ಇತ್ತು. ಯಮ್ಮಿ ಪರ ಯಮ್ಮಿ. അങ്ങോട്ട് ക്യാമറയിൽ ಯಮ್ಮಿ. ಇದು ಅಜ್ಜ ಅಜ್ಜಿದು ಮನೆ, ಕುಟುಂಬದ ಮನೆ ಅಂತ ಹೇಳ್ತಾರಲ್ಲ ಅದು. ಈಗ ಸದ್ಯಕ್ಕೆ ಆ ಮನೇಲಿ ಯಾರಿಲ್ಲ, ಫುಲ್ ಖಾಲಿ ಆಗಿದೆ. ഇതാണ് ജാതിക്ക ಇದು ನಮ್ಮ ಊರಲ್ಲಿ ಬೆಳೆಯುವಂತ ಜಾದಿಕ ಅಂತ ಹೇಳ್ತೇವೆ. ಇದ್ರೊಳಗೆ ಇದನ್ನ ಬಿರಿಯಾನಿ ಇದ್ರಲ್ಲಿ ಎಲ್ಲ ಹಾಕ್ತಾರೆ. ಪಲಾವ್ಗೆ ಸಾಕ್ತಾರೆ. ಇದು ಮಾರಿದ ಒಳ್ಳೆ ರೇಟ್. ಇದು ನಮ್ಮ ಊರಲ್ಲಿ ಫ್ರೀಯಲ್ಲಿ ಸಿಗ್ತದೆ. ಯಾರಿಗೆಲ್ಲ ಬೇಕು? ಕೃಷ್ಣ ಜಾರ್ಜಿಗೆ ಕೊಂಡೋಗೋಗಲ್ಲ, ಇದನ್ನ ಇಲ್ಲಿಂದ ಕೊಂಡೋಗುದು. ಅಲ್ಲೋಗಿ ಸೇಲ್ ಮಾಡುದು. 5-6 ಕಿಲೋ ಎಲ್ಲ ವರ್ಷ ಕೊಂಡೋಗ್ತಾನೆ. ಓಪನ್ ಮಾಡಿ ನೋಡಿ. ಓಪನ್ ಹಾಕಿ ಕೆಳಗೆ ಉಂಟು ನೋಡು. ವಿಜಟ್ ನಂದು ಬ್ಲಾಗ್ ನೋಡೋದಷ್ಟೆಲ್ಲ, ನಂದು ಬ್ಲಾಗ್ ಅಲ್ಲಿ ಸಹ ಬರ್ಬೇಕಲ್ಲ ಫೇಮಸ್ ಆಗುದಾಗ. ಎಷ್ಟುಂಟಲ್ಲ ಗುಜ್ಜುಂಟು, ಅದನ್ನ ತೋರಿಸು. ಮರದಲ್ಲಿ ಗುಜ್ಜುಂಟಾ? ಚಿಕ್ಕದು. ನಾವು ದೊಡ್ಡದು ಹಾಕಿದ್ವಿ. ದೊಡ್ಡದು ಅಲ್ಲಿ ಅಲ್ಲಿದೆಯಲ್ಲ ದೊಡ್ಡದು ಗುಜ್ಜು. ಅಪ್ಪು ಇದು ತಗೊಂಡೋಗ್ಲಿಕ್ಕಾ ಬ್ಯಾಂಗ್ಳೂರಿಗೆ? ಅಲ್ಲಾಡಿಸುದು. ವೆಯ್ಟ್. ಬೀಳಿಲ್ಲ ಇಲ್ಲ ಇತ್ತಾ? സൂര്യന് വന്നോ? അല്ല ചുട്ടിന് വന്നോ? ಹೋಗುದ ಚುಟ ನೀನ್ ചെറിയ സപ്പോർട്ട് ഇങ്ങോട്ട് വന്നോ? ഇങ്ങോട്ടോ രസമാണ് കാണാൻ. വേറെ ഒന്നോ വീണില്ലെങ്കിൽ വീണില്ല പറഞ്ഞോ. ಬೀಳ್ತಾ ಇಲ್ಲ ಜಟ. ಪವರ್ ಇದನ್ನ ಫ್ರೆಶ್ ಇರೋದನ್ನ ಕಟ್ ಮಾಡಿ ಇದು ಮಾಡ್ಬೋದು, ಪಿಕ್ಕಲ್ ಮಾಡ್ಬೋದು. ಇದು ಎಂತ ಡ್ರೈ ಮಾಡಿ ಹೂ ಅಂತ ಹೇಳ್ತಾರಲ್ಲ, ಇದನ್ನ ಡ್ರೈ ಮಾಡಿ ಸೇಲ್ ಮಾಡಬೇಕು. ಇದು ಚಾಕಾಯಿ ಸೇಲ್ ಮಾಡೋದು. ಇದು ಈಗ ಒಣಗಿಸಿ ಇದು 3 ಡಿಫ್ರೆಂಟ್ ಆಗಿ ನಮಗೆ ಮಾರ್ಕೆಟಿಂಗ್ ಮಾಡ್ಬೋದು. ಇದು ಪಿಕ್ಕಲು, ಇದನ್ನ ಫ್ಲವರ್ ಥರನೇ, ಇದು ಕಾಯಿ. ಈಗ ಸೇಲ್ ಮಾಡಿದ್ರೆ ಸಾಕು. ಒಳ್ಳೆ ಸ್ಪೈಸು ತುಂಬ ಇದೆ ಈ ವರ್ಷ ಅಲ್ಲ. ಎಷ್ಟು നല്ല മണമുണ്ട്. ഞാൻ അതിൽ അച്ചാറിട്ടുണ്ട് കഴിഞ്ഞ പ്രാവശ്യം കേട്ടോ. ബിംബുളി നോട്, ബിംബുളി എಷ್ಟಿದೆ? ബിംബുളി വെച്ചിട്ടാ ഒരു പുളിങ്ങ കഴിച്ച് കാണിച്ചു കൊടുക്ക് എങ്ങനെ ഉണ്ടാവും എക്സ്പ്രഷൻ. പുളി വരണം. സൂപ്പർ ഉണ്ട്. എടാ വെച്ചിട്ടാ പുളി ಗೊತ್ತಿರ್ಲಿಲ್ಲ. ಹಣ್ಣು ഇത് ഹണ്ണു ഉണ്ടോ അതില് കാണിക്കാം. ഇതാ
ಕ್ಯಾಶು ಮರ ಅಂತ ಗೊತ್ತೇ ಇಲ್ಲ ಇಶಾ. ಯಾವತ್ತಾದ್ರೂ ತೆಗ್ದಿದ್ದಾರ ಕ್ಯಾಶು ಇದರಿಂದ? ತುಂಬಾ ಸಲ. ಇದು ಕ್ಯಾಶು ಫ್ರೂಟ್ ಬೇರೆ. ಇದು ಡ್ರೈ ಮಾಡ್ಬೇಕಾ? ಡ್ರೈ ಮಾಡುದಾ? ಅದು ಹಾಗೆ ಹಾಗೆ ಡ್ರೈ ಆಗಿದೆ. ಒಂದು 2 ದಿನ ಬಿಸಿಲು ಕಾಯಿಸಿ ಇದು ತಿನ್ಬೋದು. ಯಮ್ಮಿ. ಅಜ್ಜಂದು ಮನೆ ಫ್ರಂಟ್ ಇಂದ ಹೀಗೆ ಕಾಣುತ್ತೆ. ಈಗ ಮನೇಲಿ ಯಾರು ಇಲ್ಲ, ಹಾಗಾಗಿ ಫುಲ್ ಮನೇಲಿ ಖಾಲಿ ಖಾಲಿ. ಅಂಡ್ ಅದ್ರ ಪಕ್ಕದಲ್ಲಿ ಚಿಕ್ಕಪ್ಪಂದು ಮನೆ, ಅಂಡ್ ಅದ್ರ ಹಿಂದೆಗಡೆ ನಮ್ಮ ಮನೆ, ಅಂಡ್ ದೊಡ್ಡಪ್ಪಂದು ಮನೆ ಇನ್ನು ಕಟ್ಟಬೇಕು. ಸೊ ಇಟ್ ಇಸ್ ಅಂಡರ್ ಪ್ಲಾನ್. ಚಿಕ್ಕಪ್ಪಂದು ಮನೆ ಹತ್ರ ಫುಲ್ ಏನೇನು ಪ್ಲಾನ್ಸ್ ಎಲ್ಲ ಇದೆ ಅಂತ ನಾವು ನೋಡ್ತಾ ಇದ್ವಿ, ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ. ಇಷ್ಟ ತನಕ ನನಗೆ ಗೊತ್ತಿಲ್ಲ ಇಲ್ಲಿ ಕ್ಯಾಶು ನಟ್ಟಿದ್ದು ಮರ ಎಲ್ಲ ಇತ್ತು ಅಂತ. ನಾನು ಇವತ್ತು ನೋಡಿದ್ದು. ಗಂಧದ ಮರನ ಇದು ಗಂಧದ ಮರ, ದೊಡ್ಡಮ್ಮ ತಂದು ನೆಟ್ಟಿರೋದು. ಪೆಲ್ಲಮ್ಮ ಒಣಗಿಟ್ಟು ಚಿಕ್ಕಪ್ಪ ಬಂದರು. ಹಾಕೋದು. വ്ളോഗ് ಮಾಡ್ತಾ ಇದ್ದೇವೆ ನಾವು. ഫേമസ് വൈറലായി ഫേമസ് ആയ നമ്മളുടെ ഒരു വീഡിയോ ഉണ്ടാവും അവിടെ അല്ലേ? ಬಾಯ್ ದಚ್ಚುಟ. See you. ധ്വനിക എന്താ കഴിക്കുന്നേ? ഇവനെന്താ? ಹಬ್ಬ. ಹಾಗೆ ಮನೆ ಕಡೆ ಎಲ್ಲ ಸುತ್ತಾಡಿ ಫ್ರೆಶ್ ನೀರು, ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಕಸಿನ್ಸ್ ಜೊತೆಗೆ ಮಜಾ ಮಾಡಿದ್ದಾಯ್ತು. ಅಷ್ಟರಲ್ಲಿ ಅಮ್ಮ ಊಟ ಕರೆದ್ರು, ಊಟ ಮಾಡಿ ಬನ್ನಿ ಅಂತ. ಹಾಗೆ ಮನೆ ಕಡೆ ಹೋಗ್ತಾ ಇದ್ವಿ, ನಮ್ಮ ಮನೆ ಕಡೆ ಹೋಗ್ತಾ ಇದ್ವಿ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಸಿಟಿ ಲೈಫ್ ಬ್ಯುಸಿ ಏರಿಯಾದಲ್ಲಿ ನಮಗೆ ಊರಿಗೆ ಬರೋದಂದ್ರೆ ಒಂದು ರಿಫ್ರೆಶ್ಮೆಂಟ್ ಥರ. ಈ ನೇಚರ್ ಮಧ್ಯ ಟೈಮ್ ಸ್ಪೆಂಡ್ ಮಾಡೋದು ಇಸ್ ಕೈಂಡ್ ರಿಫ್ರೆಶ್ಮೆಂಟ್ ಥರ. ಆ್ಯಂಡ್ ಇಟ್ ಫೀಲ್ಸ್ ಗುಡ್. ಯಾವಾಗಲೂ ಕೆಲಸ ಮನೆ ಅಂತ ಇರ್ತೀವಿ ಬ್ಯಾಂಗ್ಳೂರಲ್ಲಿ. ಸೊ ಊರಿಗೆ ಬಂದು ಹೀಗೆ ಟೈಮ್ ಸ್ಪೆಂಡ್ ಮಾಡೋದು ಇಸ್ ರಿಫ್ರೆಶ್ಮೆಂಟ್ ಥರ. ಆ್ಯಂಡ್ ಇದಾಗಿತ್ತು ಹಸ್ಬೆಂಡ್ ಮನೆಯಲ್ಲಿ ಒಂದು ದಿನದ ಬ್ಲಾಗ್. ಆ್ಯಂಡ್ ಮನೆಗೆ ಬಂದು ಅಮ್ಮ ಅಡುಗೆ ಎಲ್ಲ ಮಾಡಿಟ್ಟಿದ್ರು. ಸೊ ಫಿಶ್ ಫ್ರೈ, ಫಿಶ್ ಕರಿ ಎಲ್ಲ ರೆಡಿ ಇತ್ತು. ಬಂದು ಊಟ ಮಾಡಿದ್ದಾಯ್ತು. ಆ್ಯಂಡ್ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.